ಗಣೇಶನ್ ಸ್ಟೋನ್ ವರ್ಕ್ ಮಾಡ್ತಾವ್ರೆ. ಇದು ನಮ್ಮ ಮಮ್ಮಿ ನಿಮ್ಮಿ ಫಾರ್ ದ ಫಸ್ಟ್ ಟೈಮ್ ಪ್ರಾನ್ಸ್ ಇದೇನು ಕ್ರ್ಯಾಪ್ ಪುಳಿ ಮುಂಜೆ ಟ್ರೈ ಮಾಡ್ತಾವ್ರೆ. ಟ್ರೈ ಮಾಡಿಲ್ಲ, ನಾನು ಟ್ರೈ ಮಾಡಿದ್ದೀನಿ ಮಮ್ಮಿ. ನಾನು ಅನ್ಕೊಂಡಿದ್ದೆ ನೋಡಿದಾಗ ಗಟ್ಟಿ ಇರುತ್ತೆ ಅಂತ. ನಮ್ಮಮ್ಮ ಚೀಚಿ ತಿಂದಿಲ್ಲ ಅಂತ ಹೇಳ್ತಿದ್ದೀನಿ. ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸುಮಾರು ದಿನ ಆಗೋಗ್ಬಿಟ್ಟಿದೆ ನಾನು ವ್ಲಾಗ್ ರೆಕಾರ್ಡ್ ಮಾಡಿ. ಬಟ್ ಇವತ್ತು ಆನ್ ಅ ಸಂಡೇ 15th ಇವತ್ತು. ಸೊ ಈ ವ್ಲಾಗ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಇನ್ನು ನನ್ನ ಲಾಸ್ಟ್ ಪಾರ್ಟ್ ಆಫ್ ಕಾಶಿ ಇದೆ, ಮತ್ತು ನಾವು ಡೆಲ್ಲಿಗೆ ಹೋಗಿದ್ದು ವ್ಲಾಗ್ ಇದೆ, ಅದೆಲ್ಲ ಅಪ್ಲೋಡ್ ಮಾಡಬೇಕು. ಎನಿವೇಸ್, ಸೊ ಇವತ್ತಿನ ದಿನ ಈಸ್ ಸಪೋಸ್ ಟು ಬಿ ಡಾಕ್ಯುಮೆಂಟೆಡ್, ಯಾಕಂದರೆ ಇವತ್ತು ತುಂಬ ಇವೆಂಟ್ಸ್ ಇದೆ. ಫಸ್ಟ್ ಥಿಂಗ್ ಫಸ್ಟ್, 8ನೇ ತಾರೀಕು ವಾಪಸ್ ಬಂದು ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂದಿದ್ದೆ. ಬಟ್ ಥ್ಯಾಂಕ್ಸ್ ಟು ಸ್ಪೈಸ್ ಜೆಟ್ ನಾವು 8ನೇ ತಾರೀಕು ಬೆಳಗ್ಗೆನೇ ಬಂದು ಮನೆಗೆ ರೀಚ್ ಆಗಿದ್ದು. ಸ್ಯಾಟರ್ಡೆ ನೈಟ್ ರೀಚ್ ಆಗಬೇಕಾಗಿತ್ತು, ಫ್ಲೈಟ್ ಡಿಲೇ ಆಗಿ ಸಂಡೇ ಬೆಳಗ್ಗೆ ಬಂದು ಮನೆಗೆ ರೀಚ್ ಆದ್ವಿ. ಸೊ ಸಂಡೇ ನನಗೇನು ಮಾಡೋಕ್ಕಾಗಲಿಲ್ಲ, ವಿ ಜಸ್ಟ್ ಸ್ಲೆಪ್ಟ್ ಥ್ರೂ ಔಟ್ ದ ಡೇ. ಸೊ ಅದಾದಮೇಲೆ ನನಗೂ ಆಫೀಸ್ ಇತ್ತು, ಟೈಮ್ ಇರಲಿಲ್ಲ, ಏನಿರಲಿಲ್ಲ. ಸೊ ಇವತ್ತು ಅಫಿಷಿಯಲಿ ಈಸ್ ದ ಸೆಲೆಬ್ರೇಷನ್ ಆಫ್ ಮೈ ಬರ್ಡೇ. ಆ್ಯಂಡ್ ನಾನು ಮಮ್ಮಿ ನಿಮ್ಮಿ ಎಲ್ಲ ಆಚೆ ಹೋಗ್ತೀವಿ. ಬಟ್ ಸಾಯಂಕಾಲ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ನಾನೊಂದು ಸೀಮಂತಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಬೆಸ್ಟ್ ಫ್ರೆಂಡ್ ಸೀಮಂತ, ನನ್ನ ಲೈಫ್ ಕೋಚ್ ಅಂದ್ಕೊಳ್ಳಿ, ಥೆರಪಿಸ್ಟ್ ಅಂದ್ಕೊಳ್ಳಿ, ಫ್ರೀ ಥೆರಪಿಸ್ಟ್ ಅಂದ್ಕೊಳ್ಳಿ, ಏನಂತ ಸ್ಕಿನ್ ಕೇರ್ ಗುರು ಅಂದ್ಕೊಳ್ಳಿ, ಏನಾರು ಅಂದ್ಕೊಳ್ಳಿ. ಸಿಂಧು, ತುಂಬ ಸಲ ಸಿಂಧು ಬಗ್ಗೆ ನಾನು ಮಾತಾಡಿದ್ದೀನಿ ಬ್ಲಾಗ್ಸಲ್ಲಿ. ಇಫ್ ಯು ರಿಮೆಂಬರ್, ಇಫ್ ಯುವರ್ OG ಫಾಲೋವರ್, ಯು ವಿಲ್ ರಿಮೆಂಬರ್. ಸೊ ಅವ್ರದ್ದು ಸೀಮಂತ ಇದೆ ಇವತ್ತು. ಐ ವಾಂಟೆಡ್ ಟು ಮೀಟ್ ಹರ್ ಬಿಫೋರ್ ಸೀಮಂತ, ಬಟ್ ಅದಾಗಲೇ ಇಲ್ಲ. ಆ್ಯಂಡ್ ಅದಕ್ಕೆ ಇವತ್ತು ಹೊರಟಿದ್ದೀವಿ. ಇವಾಗ ಅಲ್ಲಿ ಸೀಮಂತಕ್ಕೆ ಹೋಗಿ ಬಂದು ಅದಾದಮೇಲೆ ಏನಿತ್ತು ಮಧ್ಯಾಹ್ನ, ಇವತ್ತು ಕರೆಕ್ಟು, ಇವತ್ತು ಸಂಜೆ ಒಂದು ಶವರ್ಮಾ ಡಿಲೈಟ್ ಅಂತ ಒಂದು ಶವರ್ಮಾ ಲಾಂಚ್ಗೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಒಬ್ಬರು ವೆಲ್ ನೋನ್, ಅಲ್ಲಿ ಒಬ್ಬರು ಫೇಮಸ್ ಯೂಟ್ಯೂಬರ್ನ ನಾವು ಮೀಟ್ ಮಾಡ್ತೀವಿ. ನಾನು ಇವಾಗಲೂ ನಿಮ್ಗೆ ರಿವೀಲ್ ಮಾಡಲ್ಲ ಯಾರು ಅಂತ, ಸಂಜೆ ಮೀಟ್ ಮಾಡಿಸ್ತೀನಿ. ಆ್ಯಂಡ್ ಗಗನ್ನು ಆ್ಯಸ್ ಅ ಹೋಸ್ಟ್ ಫಸ್ಟ್ ಟೈಮ್ ಅವನು, ಮಮ್ಮಿನೇ ಬರೋಕ್ಕಾಗ್ತಲ್ಲ, ಅವ್ರ ದತ್ತು ಮಗ ಹೋಸ್ಟ್ ಮಾಡ್ತಾರೋ ಒಂದು ಇವೆಂಟ್ಗೆ ಅವರೇ ಬರೋಕ್ಕಾಗ್ತಾಯಿಲ್ಲ. ಸೊ ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ಸಂಜೆ ನಾವು ಹೊರಗೆ ಹೋಗೋದು. ನಮ್ಮಮ್ಮ ಸ್ವೀಟಿಂಗ್ ಕನ್ವಿನ್ಸ್ ಮಾಡ್ತಾರೆ ನೋಡಿ. 2 hours ಅಷ್ಟೇ, 2 hours ಅಷ್ಟೇ. ಸರಿ ಬನ್ನಿ ಗೈಸ್, ಹೋಗೋಣ. ಇನ್ನು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ನಾವು. ಬಾಯ್ ಮಂಗ, ಹೈಫೈ ಕೊಟ್ಬಿಡಮ್ಮ. ಅದಕ್ಕೆ ಗುಡ್ ಗರ್ಲ್ ನೀನು, ಕೊಡು ಹೈಫೈ ಬೇಗ. ತಿಂಡಿ ಕೊಡ್ತೀನಿ, ಹೈಫೈ ಕೊಡು. ಕೊಡು ಹೈಫೈ. ತಿಂಡಿ ಇದ್ರೆ ಮಾತ್ರ ನೋಡಿ ಸೆಕೆಂಡ್ ಕೊಡ್ತಾಳೆ. ಹಾಂ, ತಿಂಡಿ ಇದ್ರೆ ಮಾತ್ರ ಬೆಲೆ ಕೊಡೋದು ಇದು, ಇಲ್ಲಾಂದರೆ ಕೊಡೋಲ್ಲ. ನಡಿ ತಾಶಿ ಮಾಡಲಿ, ಜಂಪಿ ಮಾಡು, ನಡಿ ಜಂಪಿ ಮಾಡು, ಜಂಪಿ. ತಾಶಿ ಮರಮ್ಮ ನೀನು, ತಾಶಿ ಮರ ಸಂದಗೆ ಶಾಶಿ ಮರ ಶಾಶಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಸಿಂಧು ಬಂದು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು ಸಿಂಧು ನೋಡೋಕ್ಕೆ. ಅಂದರೆ ಆ ಕಲರ್ ಕಾಂಬಿನೇಷನ್, ಶಿ ಈಸ್ ಆಲ್ರೆಡಿ ಅ ಪ್ರೋ ಆಯಿತಾ ಇದೆಲ್ಲ ಸೆಟ್ ಮಾಡೋದ್ರಲ್ಲಿ, ಲೈಕ್ ಕಲರ್ ಕಾಂಬಿನೇಷನ್ ನೋಡೋದ್ರಲ್ಲಿ, ಅಪಿಯರೆನ್ಸ್ ಹೇಗಿರಬೇಕು ಅದರಲ್ಲೆಲ್ಲ ಶಿ ಈಸ್ ಅ ಪ್ರೋ. ಬಟ್ ದೆನ್ ಅವರು ಎಷ್ಟು ಚೆನ್ನಾಗಿ ಕಲರ್ ಕೋಆರ್ಡಿನೇಷನ್ ಮಾಡಿ ಆ ಸೀರೆ ಆ್ಯಂಡ್ ಜ್ಯುವೆಲ್ರಿ ಎಷ್ಟು ಸಿಂಪಲಾಗಿ ರೆಡಿಯಾಗಿದ್ರು, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದ್ರು. ಆ್ಯಂಡ್ ಶಿ ವಾಸ್ ವೆರಿ ಎಕ್ಸೈಟೆಡ್. ಯಾರು ಬಂದ್ರೂ ಅಷ್ಟು ಎಕ್ಸೈಟೆಡ್ ಆಗಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾಯಿದ್ರು. ಆ್ಯಂಡ್ ವೆರಿ ಮಿನಿಮಮ್ ಪೀಪಲ್ ಇದ್ದಿದ್ದಲ್ಲಿ, ಸೊ ಎಲ್ಲರೂ ಗೊತ್ತಿರೋರೇ ಇದ್ದಿದ್ದರಿಂದ ತುಂಬಾ ಕಂಫರ್ಟಬಲ್ ಆಗಿದ್ರು. ಆ್ಯಂಡ್ ನಮಗಂತೂ ಫಂಕ್ಷನ್ ಅಟೆಂಡ್ ಮಾಡಿ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಅತ್ತೆ, ಮಾವ, ಅವ್ರ ಹಸ್ಬೆಂಡು ಎಲ್ಲರನ್ನೂ ಮೀಟ್ ಮಾಡಿದ್ವಿ ನಾವು. ಆ್ಯಂಡ್ ಹಿಯರ್ ಇಸ್ ದ ಕ್ಲೋಸ್ ಅಪ್ ಲುಕ್ ಆನ್ ಸಿಂಧು. ಅಲ್ಲಷ್ಟು ಎಕ್ಸೈಟೆಡ್ ಆಗಿ ಕುತ್ಕೊಂಡಿದ್ರು ಅವರು. ಆ್ಯಂಡ್ ನಾವಿಲ್ಲಿ ಊಟ ಮಾಡ್ತಾಯಿದ್ವಿ. ಮಿನಿ ಸದ್ಯನೇ ಆಗೋಯ್ತು ಊಟ. ಆ್ಯಂಡ್ ಟುಡೇ ವಾಸ್ ಓಣಮ್, ಒನ್ ಆಫ್ ದ ಓಣಮ್ ಡೇ ಅಂದ್ಕೊಳ್ಳಿ. ಸೊ ಓಣಮ್ ಥರನೇ ಊಟ ಆಯಿತು, ಎಷ್ಟೊಂದು ವೆರೈಟೀಸ್ ಆಫ್ ಊಟ ಆಯಿತು. ಆ್ಯಂಡ್ ನಮ್ಮ ಮಮ್ಮಿ ಫಾರ್ ದ ಫಸ್ಟ್ ಟೈಮ್ ಸದ್ಯ ಟ್ರೈ ಮಾಡ್ತಾಯಿದ್ರು. ಎಷ್ಟು ಐಟಮ್ಸ್ ಅಮ್ಮ? 36 ಐಟಮ್ಸ್. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆ್ಯಂಡ್ ಒಂದು ಫುಲ್ ವಿಡಿಯೋ ಹೌ ಸಿಂಧು ಲುಕ್ಸ್ ಆ್ಯಂಡ್ ಏನೇನೆಲ್ಲ ತಿಂಡಿಗಳು ಇಟ್ಟಿದ್ರು ಅಂತ ನಿಮಗೋಸ್ಕರ ಅಂತ ಒಂದು ಕ್ಲಿಪ್ಪಿಂಗ್ ತೆಗೆದೆ. ಆ್ಯಂಡ್ ಇಟ್ ಈಸ್ ಅ ಕೋರ್ ಮೆಮೊರಿ ಫಾರ್ ಮೀ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ ಅಲ್ವಾ, ಕಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಒಂದು ರೆಸ್ಟೋ ಬಾರ್ ಲಾಂಚಿಗೆ ಹೋಗಿದ್ವಿ. ಇದ್ರ ಹೆಸರು ಬಂದು AEIOU ಅಂತ. ಎಕ್ಸಾಕ್ಟ್ಲಿ ನಿಯರ್ ಮಾನ್ಯತಾ ಟೆಕ್ ಪಾರ್ಕ್ ಇದೆ. ಆ್ಯಂಡ್ ನೀವು ಯಾರಾದ್ರೂ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಇದ್ದು ಇಫ್ ಯು ವಾಂಟ್ ಟು ಪಾರ್ಟಿ ಆ್ಯಂಡ್ ಹ್ಯಾವ್ ಸಮ್ ಫ್ಯಾನ್ಸಿ ಫುಡ್ ಆ್ಯಂಡ್ ಡ್ರಿಂಕ್ಸ್ ಅದೆಲ್ಲ ಅಂತಂದರೆ ನೀವು ಈ ಪ್ಲೇಸ್ನ ಚೆಕ್ಔಟ್ ಮಾಡಬೇಕು. ಇಟ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ದ ಔಟ್ಸೈಡ್ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಂಟೀರಿಯರ್ಸ್ ಎಲ್ಲನೂ ಮಸ್ತಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿ ಕೂತ್ಕೊಂಡು. ನಾನು ಫಸ್ಟ್ ಆಫ್ ಆಲ್ ಮಾನ್ಯತಾ ಟೆಕ್ ಪಾರ್ಕ್ ಕಡೆ ಹೋಗಿರೋದೇ ಫಸ್ಟ್ ಟೈಮು. ಆ ಕಡೆ ಜಾಸ್ತಿ ನಾನು ಹೋಗೋದೇ ಇಲ್ಲ. ಬಟ್ ದೆನ್ ಅಲ್ಲಿ ಹೋಗಿ ಇಷ್ಟು ಒಳ್ಳೆ ಆ್ಯಂಬಿಯನ್ಸ್ ಇರೋವಂಥ ರೆಸ್ಟೋ ಬಾರ್ ಆ್ಯಂಡ್ ಔಟ್ಸೈಡ್ ಸೀಟಿಂಗ್ ಮತ್ತು ಅಷ್ಟು ಒಳ್ಳೆ ಫುಡ್ ಇರೋವಂಥದ್ದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು.
ಅಲ್ಲಿ ಒಂದು ಏಂಜಲ್ ಥರ ಅಟೈರ್ ಹಾಕ್ಕೊಂಡಿರೋರು ಅಂತಿದ್ದು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ರು. ಅವ್ರ ಕಲರ್ ನೋಡಿ, ಅವರು ಏನು ಅಟೈರ್ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಲಾಂಚ್ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇವರೊಬ್ಬರು ತೆಲುಗು ಆ್ಯಕ್ಟರ್ ಬಂದಿದ್ರು, ಇವ್ರ ಹೆಸರು ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ಸ್ನಲ್ಲಿ ಹೇಳಿ. ಸೊ ಇವ್ರು ಕನ್ನಡದಲ್ಲೂ ಎಷ್ಟೊಂದು ಮೂವೀಸ್ನಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರು ಕೂಡ ಬಂದಿದ್ರು ಲಾಂಚ್ಗೆ ಅಂತ. ಅವ್ರ ಹತ್ರ ಎಷ್ಟೊಂದು ಜನ ಅಲ್ಲಿ ನಿಂತ್ಕೊಂಡಿರೋ ಫೋಟೋ ತೊಗೊಂಡ್ರು. ಬಟ್ ಲಾಂಚ್ ಆದಮೇಲೆ ನಾವು ತೊಗೊಳ್ಳೋಣ ಅಂದ್ಕೊಂಡ್ವಿ. ಅಷ್ಟೊಂದು ನೋಡಿದ್ರು ಅವ್ರು ಬ್ಯಾಕ್ ಗೇಟಿಂದ ಎಸ್ಕೇಪೇ ಆಗಿಬಿಟ್ಟಿದ್ರು. ನೀದರ್ ವೇಸ್ ಅವರಿದ್ರು ಅನ್ನೋದ್ರ ಹತ್ರ ವೀಡಿಯೋ ಪ್ರೂಫ್ ಇದೆಯಲ್ಲ, ಇಟ್ಸ್ ಓಕೆ. ಆ್ಯಂಡ್ ದೆನ್ ಲಾಂಚಲ್ಲಿ ಏನಾಯ್ತಂದರೆ ಅವರು ಶ್ಯಾಂಪೇನ್ನ ಇಟ್ಕೊಂಡಿದ್ರ. ಅವರು ಏನು ಲೈಟ್ ಸ್ಟಾರ್ಟ್ ಆಗಿದ ತಕ್ಷಣ, ಅಂದರೆ ಫೈರ್ ವರ್ಕ್ ಸ್ಟಾರ್ಟ್ ಆಗಿದ ತಕ್ಷಣ ಆ ಶ್ಯಾಂಪೇನ್ನ ಓಪನ್ ಮಾಡೇ ಬಿಟ್ರು. ನೋಡಿದ್ರೆ ಅದೆಲ್ಲ ನಮ್ಮ ಮೇಲೆ ಚೆಲ್ಬಿಡ್ತು. ನಾನೊಂದು ಸ್ವಲ್ಪ ಹಿಂದೆ ಲಕ್ಕಿಲಿ. ಸೊ ಅದು ಓಪನ್ ಆಗಿದ ತಕ್ಷಣ ಫ್ರಂಟ್ ಲೈನಲ್ಲಿ ಯಾರಿದ್ರಲ್ಲ ಅವ್ರ ಮೇಲೆಲ್ಲ ಫುಲ್ ಶ್ಯಾಂಪೇನ್ ಬಿದ್ದೋಯ್ತು. ಅದಂತೂ ಸಖತ್ ಮಜವಾಗಿತ್ತು ನೋಡೋಕ್ಕೆ. ನಾನು ಹಾಗೆ ಬಕ್ಕೊಂಡು ಎಸ್ಕೇಪ್ ಆಗಿಬಿಟ್ಟೆ ಅಲ್ಲಿಂದ. ಸ್ವಲ್ಪ ನನ್ನ ಬಟ್ಟೆಗೂ ಆಯಿತು. ಬಟ್ ದೆನ್ ಇಟ್ಸ್ ಓಕೆ. ಅವ್ರು ನನ್ನ ಮುಂದೆ ನಿಂತಿರೋರ್ಗಂತೂ ಫುಲ್ ಬಟ್ಟೆ ಎಲ್ಲ ಶ್ಯಾಂಪೇನ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಆ ರಷ್ಟಲ್ಲೇ ಅವ್ರನ್ನ ಹಿಂದೆಗಡೆ ಏನು ಲಿಫ್ಟಿಂದ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ನಾವು ಅದನ್ನು ನೋಡಲೂ ಇಲ್ಲ. ನಾನು ಫುಲ್ ಎಕ್ಸೈಟೆಡಾಗಿ ನಮ್ಮ ಮಮ್ಮಿಗೆ ಹೋಗಿ ಹೇಳ್ತಿದ್ದೆ, ನೋಡಿ ಶ್ಯಾಂಪೇನ್ ಬಿದ್ದೋಯ್ತು ಎಲ್ಲರ ಮೇಲೂ ಅಂತ. ಅಷ್ಟರಲ್ಲಿ ನೋಡಿದ್ರೆ ಅವರು ಹಿಂದೆಯಿಂದ ಹೊರಟೆ ಹೋಗ್ಬಿಟ್ಟಿದ್ರು. ಆ್ಯಂಡ್ ಇಲ್ಲಿ ಒಂದು ಹುಡುಗಿ ಫೈರ್ ವರ್ಕ್ ಮಾಡಿದ್ರು. ಅಂದರೆ ನಾನು ಈ ಥರ ಫೈರ್ ಡ್ಯಾನ್ಸ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಆ್ಯಂಡ್ ಇಟ್ ವಾಸ್ ಸೋ ಸ್ಕೇರಿ. ನನಗೆ ಎಷ್ಟು ಭಯ ಆಗ್ತಾಯಿದ್ದು ಗೊತ್ತಾ. ಅವ್ರು ಕೂದಲೇನಾದ್ರು ಅಂಟ್ಕೊಂಬಿಟ್ರೆ ಏನು ಮಾಡೋದು. ಐನೋ ಅವ್ರ ಎಕ್ಸ್ಪರ್ಟೈಸ್ ಇರ್ತಾರೆ ಅದರಲ್ಲಿ, ಪ್ರಾಕ್ಟೀಸ್ ಎಲ್ಲ ಮಾಡಿರ್ತಾರೆ ಅಂತ. ಬಟ್ ನಮ್ಗೆ ಒಂದು ಭಯ ಇರುತ್ತಲ್ವ, ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಮಗೆ ಚಿಕ್ಕ ವಯಸ್ಸಿಂದನೂ ಹೇಳ್ಬಿಟ್ಟಿರ್ತಾರೆ ನೀರು ಬೆಂಕಿ ಇಂಥದ್ರಲ್ಲೆಲ್ಲ ಆಟ ಆಡಬಾರ್ದು ಅಂತ. ಅವ್ರಿಗೆ ಡ್ಯಾನ್ಸ್ ಮಾಡೋದು ನೋಡ್ತಾ ಇದ್ರೆ ನನಗೆ ಆ್ಯನ್ಸೈಟಿ ಇನ್ಕ್ರೀಸ್ ಆಗ್ತಿದೆ. ಅಯ್ಯೋ ಹುಷಾರಮ್ಮ, ಎಲ್ಲರೂ ಸುಟ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲರೂ ಬೆಂಕಿ ಹತ್ಕೊಂಡ್ಬಿಟ್ಟದು ಅಂತ. ಅದು ಬೇರೆ ಲೂಸ್ ಹೇರ್ಸ್ ಬೇರೆ ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಆ ಫ್ಲೇಮ್ ಎಲ್ಲ ಕಡೆ ಹೋಗ್ತಾ ಇದೆ. ಐ ವಾಸ್ ವೆರಿ 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 ಆ್ಯನ್ಷಿಯಸ್. ಆ್ಯಂಡ್ ಇವಾಗ ನಮ್ಮ ಮನೆ ಹತ್ರ ಗಣೇಶ ಬರುತ್ತೆ, ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಚೀಚಿ ತಿಂದಿದ್ದೀನಿ ನೋಡಿ ಗೈಸ್. ನಮ್ಮ ರೋಡ್ ಗಣೇಶ ಬಂದಿದೆ. ಇವಳು ಆರತಿ ಮಾಡಂದ್ರೆ ಹೋಗ್ತಾ ಇಲ್ಲ. ಎಷ್ಟು ಕೊಬ್ಬು ವರ್ಷ. ಓ ಮೈ ಗಾಡ್. ಆಂಟಿ ನಿಂಗೆ ಇದು ಬೇಕಿತ್ತ? ನೀನೇ ಮಾಡೋಗೋ. ನಮ್ಮಮ್ಮ ಚೀಚಿ ತಿಂದಿಲ್ಲ ಅಂತ ಹೇಳ್ತಿದ್ದೀನಿ. ಬಾ ವರ್ಷ ನಾವು ವ್ಲಾಗ್ ಮಾಡೋಣ. ಸ್ವಾತಿ ಪಾಪ ಆಲ್ರೆಡಿ ಆರತಿ ಮಾಡಿದ್ರಲ್ಲ, ನಮ್ಮಮ್ಮ ಅವ್ರ ಆರತಿ ಮಿಕ್ಸ್ ಮಾಡಿಬಿಟ್ರು. ಏನ ಮಾಡಿ ಹೋಗ್ಲಿ 3 ಜನನೇ. ಎಲ್ಲ ತಿರುಗಿ ಈ ಕಡೆ ಕಾಣಿಸ್ತಾವ. ಎಲ್ಲಿಡೋದು ಇವಾಗ? ಎಲ್ಲಿಡೋದು? ಆಮೇಲೆ ಶ್ರೇಯನ್ ನಿಮ್ಮೆ ನಂಗೆ ಹೇಳು. ಕೈಲೇ ಗಣೇಶ ವಿಡಿಯೋ. ಗೈ ಸೀಮಂತದಿಂದ ಬಂದವಳೆ ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಎಷ್ಟು ನಿದ್ದೆ ಮಾಡಿದ್ದೀನಿ ಅಷ್ಟು ನಿದ್ದೆ ಮಾಡಿದ್ದೀನಿ. 7 ಗಂಟೆಗೆ ಎದ್ದಿದ್ದೀನಿ. ಎದ್ಮೇಲೆ ನಮ್ಮ ಮಮ್ಮಿ ಇರಲಿಲ್ಲ. ಎದ್ಬಿಟ್ಟು ರೆಡಿಯಾಗಿ ಇವಾಗ 8:15 ಆಗ್ತಾಯಿದೆ. ಇಷ್ಟೊತ್ತರೆಗೂ ನಿಮಗೆ ಕಾಯ್ದು ನಾವು ಇವಾಗ ಹೋಗ್ತಾ ಇದ್ದೀವಿ. ಎಣ್ಣೆಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅವನು 15:22 ಹೋಗೋಣ ಅಂತ ಹೇಳಿದ್ದಾನೆ, ವಿಚ್ ಇಸ್ ಇನ್ ಮಿಲ್ಕ್ ಕಾಲೋನಿ ಐ ಗೆಸ್. ಸೊ ಬನ್ನಿ ಹೋಗೋಣ.
ಲೆಟ್ಸ್ ಗೋ. ಆ್ಯಂಡ್ ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ 1522 ಆರ್ 1522 ಅನಿಸುತ್ತೆ. ಆ್ಯಂಡ್ ಇಲ್ಲೊಂದು ಡಾಗಿ ಪೇಂಟ್ ನೋಡಿ ಎಷ್ಟು ಚೆನ್ನಾಗಿತ್ತು, ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು. ಆ್ಯಂಡ್ ಗಣೇಶ ಬಂದಾಗ ನಮ್ಮ ಮನೆ ಹತ್ರ ಪೂಜೆ ಮಾಡೋಕ್ಕೆ ಯಾರಿಗೂ ಆಗಲಿಲ್ಲ, ಯಾಕಂದರೆ ಅವತ್ತು ಸಂಡೇ. ಆ್ಯಂಡ್ ಎಷ್ಟೊಂದು ಜನ ಚೀಚಿ ತಿಂದುಬಿಟ್ಟಿದ್ರು. ಚೀಚಿ ತಿಂದೇ ಇರೋರನ್ನ ಹುಡುಕಿ ಕರ್ಕೊಂಬಂದು ನಾವು ಪೂಜೆ ಮಾಡಿಸೋ ಅಷ್ಟರಲ್ಲಿ ಹಬ್ಬ ಸಾಕಾಗೋಯಿತು. ಎನಿವೇಸ್ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದೆ 1522ಗೆ. ಆ್ಯಂಡ್ ತುಂಬ ಕ್ರೌಡ್ ಇರಲಿಲ್ಲ. ಯೂಶ್ವಲಿ ಎಣ್ಣೆಲೂ ಅಷ್ಟೇ ತುಂಬ ಕ್ರೌಡ್ ಇರುತ್ತೆ. ಲೌಡ್ ಮ್ಯೂಸಿಕ್ ಹಾಕಿರ್ತಾರೆ, ಇಲ್ಲೂ ಮ್ಯೂಸಿಕ್ ಹಾಕಿದ್ರು. ಆ್ಯಂಡ್ ಲೌಡ್ ಮ್ಯೂಸಿಕ್ಗೆ ಅಂತ ಇಲ್ಲಿ ಮೇಲ್ಗಡೆ ಫ್ಲೋರ್ ಇತ್ತು, ಅಲ್ಲಿ ಹೋಗಿ ನೋಡಿದ್ವಿ ನಾವು. ದಟ್ ವಾಸ್ ಅ ನಾನ್ ಸ್ಮೋಕಿಂಗ್ ಏರಿಯಾ. ಆ್ಯಂಡ್ ಸಿಕ್ಕಾಪಟ್ಟೆ ಮ್ಯೂಸಿಕ್ ಇತ್ತು, ಲೈಕ್ ಇಟ್ ವಾಸ್ ಜಸ್ಟ್ ಲೈಕ್ ಡಿಸ್ಕೋ ಥರ ಇತ್ತು. ಸೊ ಅದಕ್ಕೆ ಅಲ್ಲಿ ಬೇಡ, ಫ್ಯಾಮಿಲಿ ಪಾರ್ಟಿಗೆ ಹೋಗೋಣ ಅಂತ ನಾವು ಕೆಳಗಡೆ ಹೋದ್ವಿ. ಆ್ಯಂಡ್ ನಮ್ಮ ಮಮ್ಮಿ ಫೋಟೋ ತೆಗಿಯೋಕ್ಕೆ ಮುಂಚೆನೇ ನಾನು ಅದ್ರ ಟೇಪ್ ಕಟ್ ಮಾಡಿಬಿಟ್ಟೆ, ಅಂದರೆ ರಿಮೂವ್ ಮಾಡಿಬಿಟ್ಟೆ ಅಂತ ಮತ್ತೆ ವಾಪಸ್ ಟೇಪ್ ಹಾಕ್ಸಿದ್ರು. ಆ್ಯಂಡ್ ಅವರು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡಾದ್ಮೇಲೆ ನಾನು ಕೇಕ್ ಕಟ್ ಮಾಡಿದೆ. ಕೆನ್ ಯು ಬಿಲೀವ್ ಆಫ್ಟರ್ 2 weeks ಆಫ್ ಮೈ ಬರ್ಡೇ ನಾನು ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಆನ್ ದ ಡೇ ಆಫ್ ಬರ್ಡೇ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಕೇಕ್ ಕಟ್ ಮಾಡೋಕ್ಕೆ ಆ್ಯಂಡ್ ಆಲ್. ಬಟ್ ನಾನು ಈ ಸಲ ಕಾಶಿಲಿ ಇದ್ದರಿಂದ ಐ ಕುಡಂಟ್ ಕಟ್ ಅ ಕೇಕ್. ಆ್ಯಂಡ್ ಇವಾಗ ನಾನು ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮಿಯಲ್ಲಿ ಹ್ಯಾಪಿ ಬರ್ಡೇ ಟು ಯು ಅಂತೆಲ್ಲ ಹಾಡ್ತಾಯಿದ್ದ. ಐ ವಿಶ್ ಐ ಕುಡ್ ಕೀಪ್ ದ ರಾ ಸೌಂಡ್, ಯಾಕಂದರೆ ಸಖತ್ತಾಗಿತ್ತು ಆ ಮೂಮೆಂಟು ಮಸ್ತಾಗೆ. ಬಟ್ ಏನು ಮಾಡೋದು, ಮ್ಯೂಸಿಕ್ ಬರ್ತಾ ಇದ್ದರಿಂದ ಕಾಪಿರೈಟ್ಸ್ ಆಗುತ್ತೆ ಅಂತ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ದಿಸ್ ಇಯರ್ ಇಸ್ ಬಿನ್ ಸಚ್ ಅ ಬ್ಲೆಸ್ಸಿಂಗ್ ಅಂತ ಅಂದರೆ ನನ್ನನ್ನು ನಾನು ಇನ್ವೆಂಟ್ ಮಾಡ್ಕೊಂಡಿದ್ದೀನಿ. ನನಗೆ ನಾನು ಎಷ್ಟು ಕಾನ್ಫಿಡೆನ್ಸ್ ತಂದ್ಕೊಂಡಿದ್ದೀನಿ. ಇಟ್ ಮೈಟ್ ಜಸ್ಟ್ ಕಾಶಿಗೆ ಹೋಗಿ ಬಂದು ಅನ್ನೋ ಥರ ಎಲ್ಲರಿಗೂ. ಬಟ್ ವಾಟ್ ಇಟ್ ಹ್ಯಾಸ್ ರಿಯಲಿ ಗಿವನ್ ಮೀ ಈಸ್ ಅ ಮ್ಯಾಜಿಕಲ್ ಥಿಂಗ್. ಎವ್ರಿ ಡೇ ನಾನು ಆ 3 days ಬಗ್ಗೆ ನಾನು ರೀಕಲೆಕ್ಟ್ ಮಾಡಿದಾಗ ಎವ್ರಿಥಿಂಗ್ ಈಸ್ ಬೀನ್ ಸೋ ಮ್ಯಾಜಿಕಲ್. ಎಷ್ಟೊಂದು ಮ್ಯಾಜಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲಿ. ಆ್ಯಂಡ್ ಯಾರೂ ಗೊತ್ತಿಲ್ಲದಿರೋ ಊರಿನಲ್ಲಿ ಎಷ್ಟೊಂದು ಜನ ನನ್ನ ಲುಕ್ಔಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್. ಆ್ಯಂಡ್ ಇಲ್ಲಿ ಊಟ ಎಲ್ಲ ಬಂದಿದೆ. ನಾನು ಎಲ್ಲೋದ್ರೂ ಫಸ್ಟ್ ಆರ್ಡರ್ ಮಾಡೋದು ಫ್ರೆಂಚ್ ಫ್ರೈಸ್. ಆ್ಯಂಡ್ ಫ್ರೆಂಚ್ ಫ್ರೈಸ್ ಇಸ್ ಹಿಯರ್. ಇದು ನಮ್ಮ ಮಮ್ಮಿ ನಿಮ್ಮಿ ಫಾರ್ ದ ಫಸ್ಟ್ ಟೈಮ್ ಪ್ರಾನ್ಸ್ ಇದೇನು ಕ್ರ್ಯಾಪ್ ಪುಳಿ ಮುಂಜೆ ಟ್ರೈ ಮಾಡ್ತವ್ರೆ. ಟ್ರೈ ಮಾಡಿಲ್ಲ, ನಾನು ಟ್ರೈ ಮಾಡಿದ್ದೀನಿ. ಹೌದಾ? ಚೀ ನೋಡು, ಇರು ನಮ್ಮ ಮಮ್ಮಿ ತಿನ್ನೋದು ಹೇಳ್ಕೊಡಪ್ಪ. ನಾನು ಅನ್ಕೊಂಡಿದ್ದೆ ನೋಡಿದಾಗ ಗಟ್ಟಿ ಇರುತ್ತೆ ಅಂತ. ಬಟ್ ಇಲ್ಲ, ಸ್ಮೂತ್ ಆಗೈತೆ. ತಿನ್ಬೇಕು ಅದನ್ನ, ಅಗಿಬೇಕು. ಆಗಿ ಚೆನ್ನಾಯ್ತಾ? ನಾನು ಟ್ರೈ ಮಾಡೋಲ್ಲ ಎಕ್ಸ್ಪರ್ಟ್. ನಾನು ಫ್ರೆಂಚ್ ಫ್ರೈಸ್ ರುಚಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಫ್ರೆಂಚ್ ಫ್ರೈಸ್ ಅಂದರೆ ನಾನು ಎಲ್ಲರೂ ಹೋದರೆ ನಾನು ಫಸ್ಟ್ ಆರ್ಡರ್ ಮಾಡೋದೇ ಫ್ರೆಂಚ್ ಫ್ರೈಸು. ಸೊ ಇಲ್ಲೂ ಅಷ್ಟೇ ನಮ್ಮ ಮಮ್ಮಿ ಮತ್ತು ನಿಮ್ಮಿ ಕ್ರ್ಯಾಪ್ ಪುಳಿ ಮುಂಚಿ ಮತ್ತು ಪ್ರಾನ್ಸ್ ಎಲ್ಲ ಎಂಜಾಯ್ ಮಾಡಬೇಕಾದ್ರೆ ನಾನು ಫುಲ್ ಓವರ್ ಬೋರ್ಡ್ ಹೋಗಿ ತರಿಸಿದಂಥ ಫ್ರೆಂಚ್ ಫ್ರೈಸ್ನ ಎಲ್ಲ ನಾನು ಒಬ್ಬಳೇ ತಿಂದ್ಬಿಟ್ಟೆ ಆಲ್ಮೋಸ್ಟು. ಸೊ ಅದಕ್ಕೆ ನಮ್ಮ ಮಮ್ಮಿ ನಾವು ತಿಂದೇ ಇಲ್ಲ, ನಮಗೊಂದು ತರಿಸು ಅಂತಂದರು. ಸೊ ಲಾಸ್ಟಲ್ಲಿ ಇನ್ನೊಂದು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ ಕೆಚಪ್ ಜೊತೆ ತಿನ್ನೋಕ್ಕೆ. ನಿಮ್ಮಿ ಏನು ಮಾಡ್ದೆ ನೋಡಿ, ಅದಕ್ಕೆ ನಮ್ಮಮ್ಮ ಕಾಂಪನ್ಸೇಟಾಗಿ ಏನು ಮಾಡ್ತಿದ್ದಾರೆ ನೋಡಿ, ಅವನು ಹಾರ್ಟ್ ಬರ್ದ ಕೆಚಪ್ನಲ್ಲಿ. ಅದಕ್ಕೆ ನಮ್ಮಮ್ಮ ಇವಾಗ ಅದೇನು ಆರೋ ಮಾರ್ಕ್ ಇಡ್ತಾ ಇದ್ದಾರೆ. ಇವರಿಬ್ಬರು ಹಿಂಗೇ ಆಟಾಡ್ತಾಯಿದ್ರು ಎಷ್ಟೊತ್ತವರೆಗೂ ನಾನು ನೋಡ್ತಾಯಿದ್ದೀನಿ. ಒಂದು ಲಾಸ್ಟ್ ಫ್ರೆಂಚ್ ಫ್ರೈಸ್ನ ಇಟ್ಕೊಂಡು ದೇ ವರ್ ಜಸ್ಟ್ ಪ್ಲೇಯಿಂಗ್ ವಿತ್ ಇಟ್. ಅದಾದಮೇಲೆ ಕೊನೆಗೂ ಅದನ್ನು ನಾನೇ ಮುಗಿಸ್ದೆ. ಲಾಸ್ಟಲ್ಲಿ ನಾನೇ ಮುಗಿಸ್ದೆ. ಐ ಆಮ್ ಅ ಫ್ರೆಂಚ್ ಫ್ರೈಸ್ ಲವರ್, ಐ ಡೋಂಟ್ ಕಂಪ್ಲೇನ್ ಇಟ್. ಬಟ್ ಲಾಸ್ಟಲ್ಲಿ ನಾನೇ ಮುಗಿಸ್ಬೇಕಾಯ್ತು ಅದನ್ನ. ಆ್ಯಂಡ್ ತಿನ್ಬಿಟ್ಟು ಮನೆಗೆ ಹೋಗಿ ಪಾಚ್ಕೊಂಡ್ವಿ ಅಷ್ಟೇ. ಹಲೋ ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಿನ್ನೆ ನಾನು ಬ್ಲಾಗ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ಆಲ್ರೆಡಿ ಟೈಮ್ 11:30 ಆಗ್ತಾಯಿದೆ. ಆ್ಯಂಡ್ ಗಣೇಶಂಗೆ ಆಲ್ರೆಡಿ ಪೂಜೆ ಮಾಡಿಬಿಟ್ರು. ನಾನಿವತ್ತು ಗುಬ್ಬಿಗೆ ಸ್ನಾನ ಮಾಡಿಸ್ಬೇಕಾಗಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಇವಾಗ ಐ ಡೋಂಟ್ ಥಿಂಕ್ ಸೊ ಎಲ್ಲರಿಗೂ ಗೊತ್ತು ನಾನು ಮನೇಲಿದ್ದೀನಿ ಅಂತ. ಇವಾಗ ಆಚೆ ಹೋದರೆ ಒಂದು ಬೈಸ್ಕೊತೀನಿ, ಇಲ್ಲಾಂದರೆ ಸದ್ಯ ಇವಾಗಾದರೂ ಬಂದ್ಲಲ್ಲ ಅಂತ ಅನ್ಸ್ಕೊತೀನಿ. ಏನಂತಾರೆ ನೋಡೋಣ ಬನ್ನಿ. ಅದೇ ಹೇಳ್ಕೊಂಡು ಬಂದೆ ಆಂಟಿ ಬೈತಾರೆ ಅಂತ. ಹೇಳಿ ಅಕ್ಕ ಇನ್ನೊಂದ್ಸಲ. ನಾನು ಹೇಳಿಲ್ವ ಬೈತಾರೆ ಅಂತ, ನೋಡಿ ಎಲ್ಲರೂ ಬೈತವ್ರು ನನಗೆ. ನಾನು ಹೇಳ್ಕೊಂಡೆ ಬಂದೆ. ಅಮ್ಮಮ್ಮ ನೀವೊಬ್ಬರೇ ಬಾಕಿ ಬೈದ್ಬಿಡಿ. ಓನಮ್ಮ, ಓ ನೋಡು ನೀನು ನಿಮ್ಮಿ ಕೆಲ್ಸಕ್ಕೆ ಹೋದ ಅಮ್ಮಮ್ಮ. ಯಾಕೆ ಮಾಡಬಾರ್ದಾ? ಎಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್ ನಾವು ಇವತ್ತು? ಕಾಡು ಮಲ್ಲೇಶ್ವರ ದೇವಸ್ಥಾನ. ಪೂಜಾರಿಗಳ ಅಡ್ಡ ಹೋಗ್ಬಿಟ್ಟು ವೆಯ್ಟ್ ಮಾಡಿ. ಪೈನಾಪಲ್ ಎಂಬ್ರಾಯ್. ಗೈಸ್, ಕ್ಯಾನ್ ಯು ಬಿಲೀವ್ ನಾವು ಬಾಲೆಸೂಟಲ್ಲೇ ಇಟ್ಕೊಂಡು ಹೋಗಿ ಯಾವತ್ತೂ ನೀಟಾಗಿ ಟ್ರೈ ಮಾಡಿದ್ದಂತೆ. ಸೊ ಇವತ್ತು ಟ್ರೈ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಬಂದ್ಬಂದು
ಹಾಂ ಇಷ್ಟು ಬೇಗ ಬಂದ್ಬಿಡ್ತಾ ವರ್ಷ ಓಕೆ ಟ್ರೈ ಮಾಡೋಣ. ಅದರಲ್ಲಿ ಪೈನಾಪಲ್ ಮತ್ತು ಮೆಲನ್ ಹಾಕಿರ್ತಾರೆ. ಕುಡಿದು ನೋಡು. ಅಕ್ಕ ನೀವು ಕುಡಿಬೇಕು. ನೀನು ಟ್ರೈ ಮಾಡಬೇಕು. ಚೆನ್ನಾಗಿದೆ. ಪೈನಾಪಲ್ ಮತ್ತು ವಾಟರ್ ಮೆಲನ್ ಮತ್ತು ಸ್ವಲ್ಪ ಉಪ್ಪು ಖಾರ ಎಲ್ಲ ಸಿಗ್ತೈತೆ. ಚೆನ್ನಾಗಿದೆ. ನೀನು ಟ್ರೈ ಮಾಡಿದ್ದೀರ? ಹುಷಾರು. ಚೆನ್ನಾಯ್ತಾ? ಚೆನ್ನಾಯ್ತಲ್ಲ? ಸಾಕು, ನಾನು ಆಲ್ರೆಡಿ ಟ್ರೈ ಮಾಡಿದೆ. ಗೈಸ್ ಕುಡಿತವ್ರೆ ನೋಡಿ ಹೆಂಗ್ ಕುಡಿತವ್ರು. ನಾನು ಏನದು ಕೋಕೋನಟ್ ಹೂವು ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಯಾವಾಗಲೂ ನೋಡಿದ್ದಷ್ಟೇ, ಟ್ರೈನೇ ಮಾಡಿಲ್ಲ. ನಾನೀಗ ಜ್ಯೂಸ್ ಅಂದ್ಕೊಂಡು ಆರ್ಡ್ರ್ ಮಾಡಿದೆ. ನೋಡಿದ್ರೆ ತಿನ್ನೋದಂತೆ. ಟ್ರೈ ಮಾಡೇ ಬಿಡೋಣ ಇವತ್ತು. ಸ್ವಲ್ಪ ಜಾಗರಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾಟ್ ಬ್ಯಾಡ್ ಆಲ್ಸೋ. ಚೆನ್ನಾಗಿದೆ. ನೀನು ಟ್ರೈ ಮಾಡು. ನೀನು ಹೆಂಗೆ ರೆಕಾರ್ಡ್ ಮಾಡ್ತೀಯ? ನಂಗೆ ರೆಕಾರ್ಡ್ ಬೇಡ. ಅದಕ್ಕೆ ಚೆನ್ನಾಗಲ್ಲ? ಒಂದು ಸ್ವಲ್ಪ ನಾರ್ನಾರು ಅನಿಸುತ್ತೆ, ಬಟ್ ಸ್ವೀಟಾಗಿ ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಇದು ಚೆನ್ನಾಗಿದೆ. ಕುಡಿ. ಸಾಲ್ಟ್ ಪೇಪರ್ ಹಾಕೋಬೇಕಂದ್ರೆ ನೋಡಿ ಗೈಸ್, ಗಣೇಶನ್ ಸ್ಟೋನ್ ವರ್ಕ್ ಮಾಡ್ತಾವ್ರೆ. ಹೆಂಗಾಯ್ತು? ಹೆಂಗ್ ಕುತ್ಕೋತಾರ ನೋಡಿ ಗೈಸ್ ದೇವ್ರ ಮುಂದೆ. ಹಿಂಗ್ ಕುತ್ಕೋತಾರ ದೇವ್ರ ಮುಂದೆ. ಹಾ, ಸ್ವಲ್ಪ ಐಫೋನ್ ಅನ್ನೋದು ಅದಕ್ಕೆ. ಅದನ್ನ ಏನ್ ಹೇಳು? ಹಾಂ, ಮನೇಲಿದ್ದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಯಾವಾಗ ಆಗೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಈದರ್ ವೇಸ್ ಇವಾಗ ಸಾಯಂಕಾಲ ಆಗಿದೆ, ನಮ್ಮ ಗಣಪನ ಬಿಡೋ ಟೈಮ್. ಬಟ್ ದೆನ್ ವಿಸರ್ಜನೆಗೆ ಅಂತಲೇ ಸೆಪರೇಟ್ ವ್ಲಾಗ್ ಶೂಟ್ ಬಿ ಇದೆ. ಅಷ್ಟು ಮಸ್ತಾಗಿ ಡ್ಯಾನ್ಸ್ ಮಾಡಿದ್ದೀವಿ ನಾವು. ನೀವು ಅದನ್ನು ನೋಡಿ ಕಣ್ ತುಂಬ್ಕೋಬೇಕು. ಬಿಕಾಸ್ ಗಣಪನ ಮುಂದೆ ಡ್ಯಾನ್ಸ್ ಮಾಡೋದು ಇಸ್ ಲೈಕ್ ಎಲ್ಲಿದ್ರೂ ಜೋಶ್ ಅವಾಗ ಬಂದ್ಬಿಡುತ್ತೆ. ಐ ಡೋಂಟ್ ನೋ ಇಫ್ ಎನಿ ಆಫ್ ಯು ಹ್ಯಾವ್ ಡನ್ ದಟ್, ಬಟ್ ನೀವು ಏನಾದ್ರು ಡ್ಯಾನ್ಸ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ದಟ್ ಎಲ್ಲಿಂದ ಬರುತ್ತೆ ಆ ಜೋಶು, ಎಲ್ಲಿಂದ ಬರುತ್ತೆ ಆ ಸ್ಟೆಪ್ಸು. ವಿ ಡು ನಾಟ್ ನೋ. ಅದೆಲ್ಲ ಗಣಪನೇ ಹಾಕ್ಸ್ಕೊಳ್ತಾನೆ ಅಂದ್ಕೊಳ್ಳಿ. ಸೊ there is going to be a different vlog for ವಿಸರ್ಜನೆ ಆ್ಯಂಡ್ ಈವ್ನಿಂಗ್ ಹೆಂಗೆ ಹೋಯ್ತು ಅನ್ನೋದಕ್ಕೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಬಿಕಾಸ್ ಇಸ್ ಜಾಸ್ತಿ ಲೆಂದಿ ಆಗಿಬಿಟ್ರೆ ನಿಮಗೂ ಬೋರ್ ಆಗುತ್ತಲ್ವ. ನೀವು ನೆಕ್ಸ್ಟ್ ವ್ಲಾಗ್ನ ನೋಡಬೇಕು, ನಾವು ಹೆಂಗೆ ಡ್ಯಾನ್ಸ್ ಮಾಡಿದ್ವಿ, ಹೆಂಗೆ ವಿಸರ್ಜನೆ ಮಾಡಿದ್ವಿ, ಅದೆಲ್ಲ ಕತೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಈ ವ್ಲಾಗಿಗೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್